ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಾಗೂ ತೀವ್ರ ಬೆನ್ನು ನೋವು ಹೀಗೆ ಸಂಕಷ್ಟದಲ್ಲಿ ಸಿಲುಕಿರುವ ನಟ ದರ್ಶನ್ ಒಳಿತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ನಡೆಸಿದ್ದಾರೆ. ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಣ್ಣಮ್ಮನಿಗೆ ಮಡಿಲು ತುಂಬಿ ಹರಕೆಯನ್ನ ತೀರಿಸಿದ್ದಾರೆ. ಅಣ್ಣಮ್ಮ ದೇವಿಯ ಗುಡಿಗೆ ಬನ್ನಿ ಮಡಿಯ ಉಟ್ಕೊಂಡು, ಅಣ್ಣಮ್ಮ ತಾಯಿಗೆ ಪೂಜೆಯ ತನ್ನಿ ಹರಕೆ ಹೊತ್ಕೊಂಡು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೊನೆಗೂ ಜಾತಿ ಗಣತಿ ವರದಿ ಮಂಡಿಸಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. 2015 ಏಪ್ರಿಲ್ 11ರಿಂದ ಮೇ 30ರವರೆಗೆ ರಾಜ್ಯಾದ್ಯಂತ ಈ ಸಮೀಕ್ಷೆ ನಡೆದಿತ್ತು. ಫೆಬ್ರವರಿ 29, 2024ರಂದು ರಾಜ್ಯ ಸರ್ಕಾರಕ್ಕೆ ಆಯೋಗ ವರದಿ ಸಲ್ಲಿಸಿತ್ತು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಒಳಗೊಂಡ ಈ ಜಾತಿ ಗಣತಿ ವರದಿ ಮಂಡಿಸಲಾಗಿದ್ದು, ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ ಸಿಎಂ ವರದಿ ಅನುಷ್ಠಾನ ಸಂಬಂಧ ಏಪ್ರಿಲ್ 17ಕ್ಕೆ ವಿಶೇಷ ಸಂಪುಟ ಸಭೆ ನಿಗದಿಪಡಿಸಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಮಂಡನೆ ವೇಳೆ ಸಂಪುಟ ಸಭೆಯಲ್ಲಿ ಸಚಿವರು ಪರ ವಿರೋಧ ಯಾವುದೇ ಚರ್ಚೆ ಮಾಡಿಲ್ಲ. ಕೇವಲ ವರದಿ ಮಂಡಿಸಿ ಅಧಿಕಾರಿಗಳಿಂದ ಸಾರಾಂಶ ಪಡೆದಿದ್ದಾರೆ. ಬಳಿಕ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಗುರುವಾರ ಸಂಜೆ 4 ಗಂಟೆಗೆ ಸಂಪುಟ ಸಭೆ ಕರೆಯಲಾಗಿದೆ. ಜಾತಿ ಜನಗಣತಿ ವರದಿ ಅನುಷ್ಠಾನ ಕುರಿತು ಚರ್ಚಿಸುತ್ತೇವೆ ಎಂದಿದ್ದಾರೆ. ಜಾತಿ ಗಣತಿ ವರದಿ ಮಂಡನೆಯಾದ ಬೆನ್ನಲ್ಲೇ ಸೋರಿಕೆಯಾಗಿರುವ ವರದಿಯ ದತ್ತಾಂಶ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಪರ ವಿರೋಧದ ಚರ್ಚೆಯನ್ನ ಸೃಷ್ಟಿಸಿದೆ. ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,08,00,000, ಪರಿಶಿಷ್ಟ ಪಂಗಡ 42 ಲಕ್ಷ ಇದೆ. ಇನ್ನು ಮುಸಲ್ಮಾನರು 75 ಲಕ್ಷ, ಲಿಂಗಾಯತ ಸಮುದಾಯದ ಜನಸಂಖ್ಯೆ 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬ ಸಮುದಾಯದವರು 45 ಲಕ್ಷ, 16 ಲಕ್ಷ ಮರಾಠ ಸಮುದಾಯ, 14 ಲಕ್ಷ ಈಡಿಗ ಸಮುದಾಯ, 15 ಲಕ್ಷದಷ್ಟು ವಿಶ್ವಕರ್ಮ ಸಮುದಾಯದವರು. ಇನ್ನು ಬೆಸ್ತರು 14,50,000, ಬ್ರಾಹ್ಮಣರು 15 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲ ಯಾದವ ಸಮುದಾಯ 10,50,000, ಉಪ್ಪಾರ 7 ಲಕ್ಷ, ಮಡಿವಾಳ 7 ಲಕ್ಷ, ಅರೆ ಅಲೆಮಾರಿ 7 ಲಕ್ಷ, ಕುಂಬಾರರು 5 ಲಕ್ಷ, ತಿಗಳರು 5 ಲಕ್ಷ, ಸವಿತಾ ಸಮಾಜ 4,50,000, ಜೈನರು 3 ಲಕ್ಷದಷ್ಟು ಜನಸಂಖ್ಯೆ ಇದೆ ಅಂತ ಸೋರಿಕೆಯಾದ ಮಾಹಿತಿಯಲ್ಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿರೋ ಜಾತಿ ಗಣತಿ ವರದಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಉರುಳಿಸಿರೋ ದಾಳ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ. ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ, ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರ್ಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ಮತ್ತೊಂದೆಡೆ ಜಾತಿ ಗಣತಿ ವರದಿ ಮಂಡನೆ ವಿಚಾರದಲ್ಲಿ ನಮ್ಮ ನಡುವೆ ಯಾವುದೇ ವಿರೋಧ ಇಲ್ಲ, ಲೋಪವಿದ್ರೆ ಚರ್ಚೆ ಆಗ್ಲಿ ಅಂತ ಡಿಸಿಎಂ ಡಿಕೆ ಸೇರಿ ಸಚಿವರು ಹೇಳಿದ್ದಾರೆ. ಯಾರು ವಿರೋಧನೂ ಇಲ್ಲ, ಏನು ಇನ್ನರ್ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ, ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. ವರದಿ ನೋಡಿದಾಗ ಅಲ್ಲಿ ಏನಾದರೂ ಲೋಪಗಳು ಕಂಡು ಬಂದ್ರೆ ಖಂಡಿತವಾಗ್ಲೂ ಅದನ್ನ ಚರ್ಚೆ ಆಗಲಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ 40% ಕಮಿಷನ್ ಆರೋಪ ಪ್ರಕರಣದ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಲಾಗಿದೆ. ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಸಮಿತಿ ನೀಡಿದ್ದ ಈ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆಗೆ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ರಾಜಮಾತೆ ಪ್ರಮೋದಾದೇವಿ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಮೈಸೂರು ಮಹಾರಾಜರಿಗೆ ಸೇರಿರುವ ಆಸ್ತಿ ಖಾತೆ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ. ಚಾಮರಾಜನಗರ ತಾಲೂಕಿನ ವಿವಿಧೆಡೆ 4,500 ಎಕರೆಗೂ ಹೆಚ್ಚು ಭೂಮಿ ಮಹಾರಾಜರ ಖಾಸಗಿ ಸ್ವತ್ತು. ಇದನ್ನ ನಮಗೆ ಖಾತೆ ಮಾಡಿಸಿಕೊಡಿ ಅಂತ ಪ್ರಮೋದಾದೇವಿ ಪತ್ರ ಬರೆದಿದ್ದಾರೆ. ಆದರೆ ಇದೇ ವ್ಯಾಪ್ತಿಯಲ್ಲಿ ಬರುವ ಸಿದ್ದಯ್ಯನಪುರ ಜನರಿಗೆ ಆತಂಕ ಶುರುವಾಗಿದೆ. ಜಯಚಾಮರಾಜೇಂದ್ರ ಒಡೆಯರ್ ನಮಗೆ 1,035 ಎಕರೆ ಭೂಮಿ ದಾನ ನೀಡಿದ್ರು. 1982ರಲ್ಲಿ ಸಚಿವರಾಗಿದ್ದ ಬಿ ರಾಚಯ್ಯ ಕಾಲದಲ್ಲಿ ಸರ್ಕಾರ ಸಾಗುವಳಿ ಚೀಟಿ ನೀಡಿದೆ. ಪ್ರಮೋದಾದೇವಿಗೆ ಖಾತೆ ಮಾಡಿಕೊಟ್ರೆ ಗ್ರಾಮದ ಜನ ಮೈಸೂರು ಅರಮನೆಗೆ ಹೋಗ್ತೀವಿ, ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಗ್ರಾಮದ 4,000ಕ್ಕೂ ಹೆಚ್ಚು ಜನ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಭೇಟಿಯಾದ ಗ್ರಾಮಸ್ಥರು ಪ್ರಮೋದಾದೇವಿ ಹೆಸರಿಗೆ ನಮ್ಮ ಗ್ರಾಮ ರಿಜಿಸ್ಟರ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ 19 ವರ್ಷದ ಯುವತಿ ಮೇಲೆ 23 ಮಂದಿ 6 ದಿನ ನಿರಂತರ ಅತ್ಯಾಚಾರ ನಡೆಸಿದ ಭಯಾನಕ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ. ಮೂಲಗಳ ಪ್ರಕಾರ ಪ್ರಧಾನಿ ಮೋದಿ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ನೀಡುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ.
ಮಾರ್ಚ್ 29ರಂದು ಕೆಲ ಸ್ನೇಹಿತರ ಮನೆಗೆ ತೆರಳಿದ್ದ ಯುವತಿ ಮನೆಗೆ ವಾಪಸ್ಸಾಗುವಾಗ ರಾಜ್ ವಿಶ್ವಕರ್ಮ ಎಂಬಾತ ಯುವತಿಯನ್ನ ಅಪಹರಿಸಿ ಕೆಫೆಯೊಂದಕ್ಕೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ. ಮರುದಿನ ಮಾರ್ಚ್ 30ರಂದು ಸಮೀರ್ ಹಾಗೂ ಆತನ ಸ್ನೇಹಿತರು ಯುವತಿಯನ್ನ ಕರೆದೊಯ್ದಿದ್ದಾರೆ. ಹೈವೇಗೆ ಕರೆದೊಯ್ದ ಸಮೀರ್ ಮತ್ತು ಗ್ಯಾಂಗ್ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ. ಮಾರ್ಚ್ 31ರಂದು ಆಯುಷ್ ಎಂಬಾತ ಯುವತಿಯನ್ನ ಕಾಂಟಿನೆಂಟಲ್ ಕೆಫೆಗೆ ಕರೆದೊಯ್ದು ಮದ್ಯ ಕುಡಿಸಿದ್ದಾನೆ. ಬಳಿಕ ಆಯುಷ್ ಹಾಗೂ ಆತನ 5 ಸ್ನೇಹಿತರು ಯುವತಿ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಏಪ್ರಿಲ್ 1ರಂದು ಸಜಿದ್ ಯುವತಿಯನ್ನ ಹೋಟೆಲ್ಗೆ ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನೆ. ಬಳಿಕ ಇಮ್ರಾನ್ ಎಂಬಾತ ಯುವತಿಯನ್ನ ಹೋಟೆಲ್ಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದ್ದಾನೆ. ಏಪ್ರಿಲ್ 2ರಂದು ರಾಜ್ಖಾನ್ ಎಂಬಾತ ಯುವತಿಯನ್ನ ಮನೆಯ ಟೆರೆಸ್ ಮೇಲೆ ಕರೆದೊಯ್ದು ಯುವತಿಗೆ ಡ್ರಗ್ ನೀಡಿ ಅತ್ಯಾಚಾರವೆಸಗಿದ್ದಾನೆ. ಏಪ್ರಿಲ್ 3ರಂದು ಡ್ಯಾನಿಶ್ ಎಂಬಾತ ತನ್ನ ಸ್ನೇಹಿತನ ರೂಮ್ಗೆ ಯುವತಿಯನ್ನ ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನೆ. ಸೊಹೇಲ್, ಶೋಯಬ್ ಹೆಸರಿನ ಸ್ನೇಹಿತರು ಸಹ ಈ ವೇಳೆ ಯುವತಿ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಸಂತ್ರಸ್ತೆ ತಾಯಿ ನೀಡಿದ ದೂರಿನಲ್ಲಿ ಮಾಡಿರುವ ಆರೋಪಗಳು ಬೆಚ್ಚಿ ಬೀಳಿಸುವಂತಿದೆ. ಪ್ರಕರಣ ಸಂಬಂಧ ಪೊಲೀಸರು ಈವರೆಗೆ 10 ಮಂದಿಯನ್ನ ಬಂಧಿಸಿದ್ದು ಉಳಿದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಅತ್ಯಾಚಾರ ಪ್ರಕರಣವೊಂದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಆರೋಪಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಅತ್ಯಾಚಾರ ಸಂತ್ರಸ್ತೆ ತಾನೇ ಸಮಸ್ಯೆಯನ್ನ ಆಹ್ವಾನಿಸಿಕೊಂಡಿದ್ದಾಳೆ. ಅತ್ಯಾಚಾರಕ್ಕೆ ತಾನು ಜವಾಬ್ದಾರಳಾಗಿದ್ದಾಳೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ಸಂಜಯ್ ಕುಮಾರ್ ಸಿಂಗ್ ಪೀಠದ ತೀರ್ಪು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಅತ್ಯಾಚಾರ ಸಂತ್ರಸ್ತೆ ದೆಹಲಿಯ ಬಾರ್ಗೆ 3 ಗೆಳತಿಯರ ಜೊತೆ ತೆರಳಿ ಮದ್ಯವನ್ನ ಸೇವಿಸಿದ್ಲು. ನಸುಕಿನ ಜಾವ 3 ಗಂಟೆವರೆಗೂ ಬಾರ್ನಲ್ಲಿದ್ದ ಸಂತ್ರಸ್ತೆಯನ್ನ ಭೇಟಿಯಾದ ಆರೋಪಿ ತನ್ನ ಮನೆಗೆ ಮಹಿಳೆಯನ್ನ ಕರೆದೊಯ್ಯೋದಾಗಿ ಹೇಳಿದ್ದಾನೆ. ಅದಾಗ್ಲೇ ಪಾನಮತ್ತಳಾಗಿದ್ದ ಮಹಿಳೆ ಆರೋಪಿ ಜೊತೆ ಹೋಗೋದಕ್ಕೆ ಒಪ್ಪಿದ್ದಾಳೆ. ಮನೆಗೆ ಕರೆದೊಯ್ಯುವ ವೇಳೆ ಆರೋಪಿ ನನ್ನನ್ನ ಅಸಹಜವಾಗಿ ಮುಟ್ಟಿದ್ದಾನೆ. ಅಲ್ಲದೆ ತನ್ನ ಮನೆಗೆ ಕರೆದೊಯ್ಯುವ ಬದಲು ತನ್ನ ಸಂಬಂಧಿಕರ ಮನೆಗೆ ಕರೆದೊಯ್ದು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದ ಆರೋಪಿ ಪರ ವಕೀಲರು ಇದು ಅತ್ಯಾಚಾರ ಪ್ರಕರಣವಲ್ಲ, ಬದಲಿಗೆ ಒಪ್ಪಿಗೆಯ ಲೈಂಗಿಕ ಸಂಪರ್ಕ ಅಂತ ವಾದಿಸಿದ್ದಾರೆ. ಅಲ್ಲದೆ ಆರೋಪಿ ವಿರುದ್ಧ ಈ ಹಿಂದೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲದೆ ಇದ್ರೂ 2024ರ ಡಿಸೆಂಬರ್ನಿಂದ ಜೈಲಿನಲ್ಲಿದ್ದಾರೆ ಅಂತ ವಾದಿಸಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿ ಆರೋಪಿಗೆ ಜಾಮೀನು ನೀಡಿರುವ ಜಸ್ಟಿಸ್ ಪ್ರಕರಣದಲ್ಲಿ ಸಂತ್ರಸ್ತೆಯೂ ಸಹ ಜವಾಬ್ದಾರಳು. ಸಂತ್ರಸ್ತೆ ತಾನೇ ಸಮಸ್ಯೆಯನ್ನ ಆಹ್ವಾನಿಸಿಕೊಂಡಿದ್ದಾಳೆ ಎಂದಿದ್ದಾರೆ. ಮೂಗುತಿಯಿಂದ ಮಹಿಳೆಯ ಕೊಲೆ ರಹಸ್ಯ ಬಯಲಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ದೆಹಲಿಯ ಕಾಲುವೆಯೊಂದರಲ್ಲಿ ಸಿಕ್ಕ ಮೃತದೇಹದ ಹಿಂದಿನ ಕೊಲೆ ರಹಸ್ಯವನ್ನ ಪತ್ತೆ ಹಚ್ಚುವಲ್ಲಿ ದೆಹಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಹಿಳೆಯನ್ನ ಕೊಂದ ಆರೋಪದಡಿ ಮಹಿಳೆಯ ಪತಿ ಬಿಸಿನೆಸ್ ಮ್ಯಾನ್ ಅನಿಲ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 15ರಂದು ದೆಹಲಿಯ ಕಾಲುವೆಯಲ್ಲಿ ಮಹಿಳೆಯೊಬ್ಬಳ ಶವ ಪತ್ತೆಯಾಗಿತ್ತು. ಮೃತದೇಹಕ್ಕೆ ಬೆಡ್ಶೀಟ್ ಸುತ್ತಿ ಸಿಮೆಂಟ್ ಇಟ್ಟಿಗೆಯನ್ನ ಕಟ್ಟಲಾಗಿತ್ತು. ಮಹಿಳೆ ಧರಿಸಿದ್ದ ಮೂಗುತಿಯನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಯಾವ ಜ್ಯುವೆಲ್ಲರಿ ಶಾಪ್ನಿಂದ ಯಾರ ಹೆಸರಿನಲ್ಲಿ ಮೂಗುತಿಯನ್ನ ಖರೀದಿಸಲಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಅನಿಲ್ ಕುಮಾರ್ ಹೆಸರಿನಲ್ಲಿ ಮೂಗುತಿಯನ್ನ ಖರೀದಿಸಿರುವುದು ಗೊತ್ತಾಗಿದೆ. ಅನಿಲ್ ಕುಮಾರ್ ಭೇಟಿಯಾದ ಪೊಲೀಸರಿಗೆ ಆತನೇ ಮೃತ ಸೀಮಾ ಸಿಂಗ್ಳ ಪತಿ ಅನ್ನೋದು ಗೊತ್ತಾಗಿದೆ. ನಿನ್ನ ಪತ್ನಿ ಎಲ್ಲಿ ಅಂತ ಕೇಳಿದಾಗ ವೃಂದಾವನಕ್ಕೆ ಹೋಗಿದ್ದಾಳೆ, ಫೋನ್ ಬಿಟ್ಟು ಹೋಗಿದ್ದಾಳೆ ಅಂತ ಕತೆ ಕಟ್ಟಿದ್ದಾನೆ. ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ತಾನೇ ಪತ್ನಿಯ ಕುತ್ತಿಗೆ ಹಿಸುಕಿ ಕೊಂದಿದ್ದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ತಮಿಳುನಾಡು ಬಿಜೆಪಿಗೆ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ತಿರುವನಲ್ವೇಲಿ ಶಾಸಕ ನೈನರ್ ನಾಗೇಂದ್ರ ಅವಿರೋಧ ಆಯ್ಕೆಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆಗೆ ಆಕಾಂಕ್ಷಿಗಳಿಂದ ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಆಹ್ವಾನಿಸಲಾಗಿತ್ತು. ಆದರೆ ನೈನರ್ ನಾಗೇಂದ್ರ ಹೊರತಾಗಿ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಅಣ್ಣಾಮಲೈ ನೈನಾರ್ ನಾಗೇಂದ್ರನ ಹೆಸರನ್ನ ಪ್ರಸ್ತಾಪಿಸಿದ್ರು. ಬೆಂಗಳೂರಿನಲ್ಲಿ ನಂದಿನಿ ಹಾಲಿನ ದರ ಏರುತ್ತಿದ್ದಂತೆ ಹಾಲಿನ ಪ್ಯಾಕೆಟ್ ಕಳ್ಳತನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಕಳ್ಳರು ಸ್ಕೂಟರ್ನಲ್ಲಿ ಬಂದು 4-5 ಲೀಟರ್ ಹಾಲು ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಐಪಿಎಲ್ ಬೆಟ್ಟಿಂಗ್ ಆಡುತ್ತಿದ್ದ ಮೂವರನ್ನ ಭೀಮಾನಗರ ಪೊಲೀಸರು ಬಂಧಿಸಿದ್ದಾರೆ. ದುಬೈ ಎಕ್ಸ್ಚೇಂಜ್ ಹೆಸರಲ್ಲಿ ರಾಜಸ್ಥಾನ ಜನರಿಂದ ಬೆಟ್ಟಿಂಗ್ ಕಟ್ಟಿಸಿಕೊಂಡು ಆಡುತ್ತಿದ್ದವರ ಬಳಿ ಇದ್ದ ಹಣ, ಮೊಬೈಲ್, ಲ್ಯಾಪ್ಟಾಪ್ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ನ್ಯಾಮಗೊಂಡ್ಲು ಎಂಬಲ್ಲಿ ಬೆಟ್ಟಿಂಗ್ ಆಡುತ್ತಿದ್ದ ಇಬ್ಬರನ್ನ ವಶಪಡಿಸಿಕೊಂಡು 8,000 ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ತಮ್ಮ ಸಂಸದೀಯ ಕ್ಷೇತ್ರ ವಾರಣಾಸಿಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಆರ್ಸಿಬಿ ವಿರುದ್ಧ ಗೆದ್ದ ಬಳಿಕ ಇದು ನನ್ನ ಗ್ರೌಂಡ್ ಅಂತ ಹಲವು ಬಾರಿ ಪುನರುಚ್ಚರಿಸಿದ ಬಳಿಕ ಬ್ಯಾಟ್ನಿಂದ ವೃತ್ತ ಬರೆದು ಸಂಭ್ರಮಿಸಿದ್ದಾರೆ.
ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ಅನ್ನ ಎದುರಿಸುತ್ತಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 8,560 ಇತ್ತು. ಇಂದು 8,745ಕ್ಕೆ ಏರಿಕೆಯಾಗಿದೆ.